Hello everyone, welcome back to Thrive with Manoj. ಈ ವಿಡಿಯೋದಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ತಪ್ಪು ಅರ್ಥದಿಂದ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರ್ತೀವಲ್ಲ, ಅದು ಯಾವ್ದು ಅಂತ ಇವತ್ತು ನಾವು ನೋಡೋಣ. ಫಸ್ಟ್ ಬಂದು ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ತುಂಬಾ ರಿಚ್ ಆಗಿರಬೇಕು ಇಲ್ಲ ತುಂಬಾ ಹಣ ಇರಬೇಕು ಅವಾಗ ಇನ್ವೆಸ್ಟ್ ಮಾಡೋಕ್ಕಾಗೋದು ಅಂತ ಕೆಲವೊಬ್ರು ಇನ್ವೆಸ್ಟ್ ಮಾಡದೇನೆ ಇರ್ತಾರೆ. ಆದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಮಾಲ್ ಅಮೌಂಟ್ ಇದ್ರೂ ಸಾಕು, ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂದ್ರೆ ಇವಾಗ ETFs ಇದೆ ಅಲ್ವಾ, ಅದರಲ್ಲಿ ಜಸ್ಟ್ 60 ರೂಪೀಸ್ 70 ರೂಪೀಸ್ ಇಟ್ಕೊಂಡೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೋಲ್ಡ್ ಬೀಸ್ ITBs ಎಲ್ಲ ಜಸ್ಟ್ 50-60 ರೂಪೀಸ್ಗೆ ಟ್ರೇಡ್ ಆಗ್ತಿದೆ, ನಾವು ಅದನ್ನ ಬೈ ಮಾಡ್ಬೋದು. ಅದಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಜಸ್ಟ್ 100-500ಗೆ ಇಂಡೆಕ್ಸ್ ಫಂಡ್ಸ್ ಎಲ್ಲ ಇದೆ. ನಾನು ಅದು ಎಕ್ಸಾಂಪಲ್ನ ಡಿಸ್ಪ್ಲೇದಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ಹತ್ರ ಸ್ಮಾಲ್ ಅಮೌಂಟ್ ಇದ್ರೂ ಪರವಾಗಿಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಬಹುದು. ನಮ್ಮ ಹತ್ರ ಹಣ ಜಾಸ್ತಿ ಇದ್ರೇನೆ ಇನ್ವೆಸ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಸೆಕೆಂಡ್, ಇನ್ವೆಸ್ಟಿಂಗ್ ಅಂದ್ರೇನೆ ರಿಸ್ಕ್ ಜಾಸ್ತಿ ಇದೆ ಅಂತ ತುಂಬಾ ಜನ ಇನ್ವೆಸ್ಟ್ ಮಾಡಲ್ಲ. ಇವಾಗ ಎಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲೂ ಅದರದೇ ಆದ ರಿಸ್ಕ್ ಇದೆ, ಆದರೆ ನಾವು ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಫುಲ್ ಆಗಿ ತಿಳಿದು ಇನ್ವೆಸ್ಟ್ ಮಾಡಬೇಕು. ಇನ್ನೊಂದು, ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ದುಡ್ಡನ್ನ ಡಿವೈಡ್ ಮಾಡಿ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, ಬಾಂಡ್ಸ್, ETF ಅಂತ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಅವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಡ್ ಆಗಿರುತ್ತೆ. ಸೊ ಈ ತರ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ರಿಸ್ಕ್ನ ಹೇಗೆ ಮ್ಯಾನೇಜ್ ಮಾಡೋ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆ ರಿಸ್ಕ್ನು ಮ್ಯಾನೇಜ್ ಮಾಡ್ದಂಗೆ ಆಗುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮೂರನೇದಾಗಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವರೊಂದು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರನೇ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡದೇ ಇರ್ತಾರೆ. ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ದೊಡ್ಡ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ. ಇವಾಗ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸ್ ನಾವು ಚೂಸ್ ಮಾಡಿದ್ರು ಆನ್ಲೈನ್ ಅಲ್ಲಿ ಅದರದೇ ಆದ ಎಲ್ಲ ವಿಡಿಯೋಸು ಇದೆ, ಮತ್ತೆ ವೆಬ್ಸೈಟ್ ಅಲ್ಲಿ ಅದರದ್ದು ಆರ್ಟಿಕಲ್ಸ್ ಎಲ್ಲ ಇದೆ. ಸೊ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ನಾವು ನೋಡಿ ಸ್ವಲ್ಪ ತಿಳಿದು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ದೊಡ್ಡ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗೇ ಇರಬೇಕು ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡದೇ ಇರಬಾರ್ದು. ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಜಸ್ಟ್ ಸ್ಮಾಲ್ ಅಮೌಂಟ್ ಇಂದ ಇನ್ವೆಸ್ಟ್ ಮಾಡಿ. ಇವಾಗ ನಾವು 100 ರೂಪಿ 500 ರೂಪಿ ಹಾಕಿ ಇನ್ವೆಸ್ಟ್ ಮಾಡೋದಾಗಿರಲಿ, ಇಲ್ಲಾಂದ್ರೆ ಕೆಲವೊಬ್ಬರಿಗೆ 500,000 ಕೂಡ ಅದು ಸ್ಮಾಲ್ ಅಮೌಂಟ್ ಆಗಿರುತ್ತೆ. ಸೊ ಇವರು ಈ ಚಿಕ್ಕ ಅಮೌಂಟಿಂದ ಸ್ಟಾರ್ಟ್ ಮಾಡೋದ್ರಿಂದ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂಗೂ ಆಗುತ್ತೆ, ಮತ್ತೆ ಅದ್ರ ಬಗ್ಗೆ ನಾಲೆಜ್ ಗೈನ್ ಮಾಡ್ದಂಗೂ ಆಗುತ್ತೆ. ಇದನ್ನೇ ನಾವು ಲಾಂಗ್ ಪ್ರಾಕ್ಟೀಸ್ ಆಗಿ ಇಟ್ಕೊಂಡ್ರೆ ನಾವು ಪರ್ಫೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ನಾಲ್ಕನೇದಾಗಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಗ್ಯಾಂಬ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಇವಾಗ ಗ್ಯಾಂಬ್ಲಿಂಗ್ ಅನ್ನೋದು ಒಂದು ಲಕ್ ಬೇಸ್ಡ್ ಆಗಿ ಇಲ್ಲ ಲಾಟ್ರಿ ಬೇಸ್ಡ್ ಆಗಿ ಅದು ವರ್ಕ್ ಆಗುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ರಿಸರ್ಚ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಮತ್ತೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಸ್ಟ್ರಾಟಜಿಯಿಂದ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇದು ಗ್ಯಾಂಬ್ಲಿಂಗ್ ತರ ವರ್ಕ್ ಆಗಲ್ಲ. ಇವಾಗ ನೀವು ಒಂದು ಕಂಪನಿದು ಶೇರ್ಸ್ ಬೈ ಮಾಡ್ತಿದ್ದೀರಾ ಅಂದ್ರೆ ಒಂದು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಇಲ್ಲ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದನ್ನ ನಾವು ಇಟ್ಕೊಂಡೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಶೋರ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಯಾವುದೇ ಮಾಡಿದ್ರು ಒಂದು ರಿಸ್ಕ್ ಅದರಲ್ಲಿ ಇನ್ವಾಲ್ವ್ ಆಗೇ ಆಗಿರುತ್ತೆ. ಬಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಅದು ಜಸ್ಟ್ ಒಂದು ಗ್ಯಾಂಬ್ಲಿಂಗ್ ಅಂತ ನಾವು ಇನ್ವೆಸ್ಟ್ ಮಾಡದೇ ಇರಬಾರ್ದು. ಐದನೇದಾಗಿ, ಇವಾಗ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ತುಂಬ ಟೈಮ್ ಇರಬೇಕು. ಇವಾಗ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬ ಟೈಮ್ ಇರಬೇಕು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಅಂತ ತುಂಬ ಜನ ಇನ್ವೆಸ್ಟ್ ಮಾಡದೇ ಇರ್ತಾರೆ. ಇವಾಗ ನೀವು ಡೈಲಿ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದರೆ ಶೋರ್ ಆಗಿ ನಿಮಗೆ ಟೈಮ್ ಬೇಕೇ ಬೇಕು. ಆದರೆ ನೀವು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಯಾವಾಗೂ ಸ್ಟಾಕ್ ಮಾರ್ಕೆಟ್ ಮುಂದೆ ಕುತ್ಕೊಂಡೆ ನಾವು ನೋಡಬೇಕಂತ ಅವಶ್ಯಕತೆ ಇಲ್ಲ. ಆ ಕಂಪನಿ ಯಾವುದಾದ್ರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಿಟ್ಟರೆ ಇಲ್ಲ ಆ್ಯನ್ಯುವಲ್ ರಿಸಲ್ಟ್ಸ್ ಯಾವ್ದಾದ್ರು ಬಿಟ್ಟರೆ ಅದನ್ನು ಜಸ್ಟ್ ನಾವು ನೋಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ನ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಅದು ಟೈಮೇ ಇಲ್ಲ, ಚೂರು ಟೈಮ್ ಇಲ್ಲ ಅಂತ ಇದ್ದಾಗ ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ಫಂಡ್ಸ್ ಎಷ್ಟೊಂದಿದೆ, ಇದನ್ನು ನಾವು ಪ್ಯಾಸಿವ್ ಫಂಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಟೈಮ್ ನಮಗೆ ರಿಕ್ವೈರ್ ಇರಲ್ಲ. ನಾವು ಯಾವ ಫಂಡ್ಗೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಕೊಂಡೇ ಹೋಗ್ಬೋದು. ಸೊ ನೀವು ಇನ್ವೆಸ್ಟ್ಮೆಂಟ್ನ ಮ್ಯಾನೇಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಇನ್ವೆಸ್ಟ್ ಮಾಡದೇ ಇರಬೇಡಿ. ಈ ಥರ ಪ್ಯಾಸಿವ್ ಫಂಡ್ಸ್ ಇದೆ ಅಲ್ವಾ, ಅದನ್ನಾದ್ರೂ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫೈನಲ್ ಆಗಿ, ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ದು ಅಸೆಟ್ ಕ್ಲಾಸ್ನ ನೀವು ಚೂಸ್ ಮಾಡ್ತಿದ್ದೀರೋ ಅದ್ರ ಬಗ್ಗೆ ಚೂರಾದ್ರೂ ನಾಲೆಜ್ ಗೇನ್ ಮಾಡಿಕೊಂಡು ಅದನ್ನು ಅರ್ಥ ಮಾಡಿ, ಮತ್ತೆ ಅದರಲ್ಲಿ ರಿಸ್ಕ್ ಏನು ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತೆ ಅದ್ರ ರಿಸ್ಕ್ ಏನು ಅಂತ ನಿಮಗೆ ತಿಳಿದು ಬರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಮತ್ತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಫ್ಯೂಚರಲ್ಲಿ ಏನಾದರೂ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ರೈವ್ ವಿತ್ ಮನೋಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.